ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ. ಇವತ್ತು ನಿಮಗೆ ತುಂಬಾನೇ ಟ್ರೆಂಡಿಂಗ್ ಇರೋ ಸ್ಕೆಲಪ್ ನೆಕ್ ಡಿಸೈನ್ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ಕ್ಲಾತ್ ಏನಾದರೂ ಫೋಲ್ಡ್ ಆಗಿದ್ರೆ ಈ ರೀತಿ ಐರನ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಕ್ಲಾತ್ ಫೋಲ್ಡಿಂಗ್ ಇದ್ದಾವಾಗ ಮಾರ್ಕಿಂಗ್ ಅನ್ನೋದು ಮಾಡಲೇಬಾರ್ದು, ಯಾಕೆಂದ್ರೆ ಕ್ಲಾತ್ ಫೋಲ್ಡ್ ಆಗಿದ್ದಾವಾಗ ಆ ಕಡೆ ಈ ಕಡೆ ಸ್ವಲ್ಪ ಅದನ್ನೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ಕ್ಲಾತ್ನ ಐರನ್ ಮಾಡಿ ಕಟಿಂಗ್ನ ಮಾಡಿ, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಸಿಗತ್ತೆ ನಿಮಗೆ, ಮತ್ತೆ ಮೆಜರ್ಮೆಂಟ್ ಎಲ್ಲೂ ಮಿಸ್ ಆಗಲ್ಲ. ಹಾಗಾಗಿ ಐರನ್ ಮಾಡಿ ನೀವು ಮಾರ್ಕಿಂಗ್ನ ಮಾಡಬೇಕು. ಫಸ್ಟ್ ನೀವು ಕ್ಲಾತ್ ಸ್ಟ್ರೇಟ್ ಆಗಿದೆಯಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಏನಾದರೂ ಕ್ರಾಸ್ ಆಗಿದೆ ಈ ರೀತಿ ಸ್ಟ್ರೇಟ್ ಒಂದು ಲೈನ್ ಹಾಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಫಸ್ಟ್ 1/2 ಇಂಚ್ ಮಾರ್ಜಿನ್ ತಗೊಳ್ಳೇಬೇಕಾಗತ್ತೆ. ಹಾಗೆ ಬ್ಲೌಸ್ ಉದ್ದ ಬಂದು 14 ಇಂಚಿದೆ. 14 ಇಂಚಿಗೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. 14.25 ಬರುತ್ತೆ. 14.25ಗೆ ಈ ರೀತಿ ಮಾರ್ಕ್ ಮಾಡಬೇಕು. ಓಕೆ, ಹಾಗೆ 1/2 ಇಂಚು ಡೌನು. ವೇಸ್ಟ್ ಮೆಜರ್ಮೆಂಟು 32.5, ಅಪ್ಪರ್ ಚೆಸ್ಟು 37, ಶೋಲ್ಡರು 15.5, 15.5 ಅರ್ಧ 7.25 ಬರುತ್ತೆ. 7.25ಗೆ ಒಂದು ಈ ರೀತಿ ಮಾರ್ಕ್ ಹಾಕ್ಬೇಕು. ಹಾಗೆ 1/2 ಇಂಚು ಎಕ್ಸ್ಟ್ರಾ. ಶೋಲ್ಡರ್ ಬೆಲ್ಟು 2.5 ಇಂಚ್ ರೆಡಿ ತಗೊಳ್ತಿದ್ದೀನಿ. 1/4 ಇಂಚು ಸ್ಟಿಚಿಂಗ್ ಮಾಡ್ತೀನಿ ಎಕ್ಸ್ಟ್ರಾ. ಈ ರೀತಿ ಸ್ಟ್ರೇಟ್ ಲೈನ್ ಹಾಕೋಬೇಕು. ಓಕೆ, ಹಾಗೆ ಬ್ಯಾಕಲ್ಲಿ 2.5 ಇಂಚು ಡೌನ್ ತಗೊಳ್ತಿದ್ದೀನಿ. ಬ್ಯಾಕ್ ಬೆಲ್ಟು 3.25 ಇಂಚ್ ಇದೆ. 3.25 ಇಂಚಿಗೆ 1/4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ. ಇದು ಎಕ್ಸ್ಟ್ರಾ ಏನಕ್ಕೆ ಅಂತ ಹೇಳಿದ್ರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಅರ್ಥ ಆಯ್ತಲ್ವಾ? ಇವಾಗ 32.5 ಭಾಗಿಸು 4 ಮಾಡಬೇಕು. 32.5 ಅರ್ಧ 16.25 ಆಗುತ್ತೆ. 16.25 ಅರ್ಧ 8.2 ಬರುತ್ತೆ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹಾಗೆ 1.25 ಇಂಚು ಎಕ್ಸ್ಟ್ರಾ. ಆರ್ಮೋಲ್ ಡೌನಿಗೆ ನಾನು 7 ಇಂಚ್ ತಗೊಳ್ತಿದ್ದೀನಿ. ಹಿಂಗೆ ಆರ್ಮೋಲ್ ಡೌನ್ ಫಾರ್ಮುಲಾ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಪ್ಲೇಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ 37ಕ್ಕೆ 6ರಿಂದ ಭಾಗಿಸ್ಬೇಕಾಗತ್ತೆ. ಓಕೆ, ಇದು ಯಾವ ರೀತಿ ಬರುತ್ತೆ ಫಾರ್ಮುಲಾ ಅಂತ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ವಿಡಿಯೋ ಲಿಂಕ್ನ ಕಳಿಸ್ತೀನಿ. ಇಲ್ಲಿ 1 ಇಂಚು ಕಡಿಮೆಗೆ ಮಾರ್ಕ್ ಮಾಡಬೇಕಾಗತ್ತೆ. ಅಪ್ಪರ್ ಚೆಸ್ಟ್ 37 ಇದೆಯಲ್ವಾ, 37ರನ್ನ 4 ಭಾಗ ಮಾಡಬೇಕಾಗತ್ತೆ. ಅರ್ಧ 18.25, 18.25 ಅರ್ಧ 9.25 ಬರುತ್ತೆ. 9.25ನ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಬೇಕು. ಹಾಗೆ 3/4 ಇಂಚು ಎಕ್ಸ್ಟ್ರಾ ಫಿಟ್ಟಿಂಗ್ಗೋಸ್ಕರ ಆ್ಯಡ್ ಮಾಡಬೇಕು. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನಾವು ಹೇಳ್ಕೊಡುವಂಥ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ 100% ಹೇಳ್ತೀನಿ, ನೀವು ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ತೀರಾ. ನೀವೆಲ್ಲಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ
ಖಂಡಿತವಾಗಿ ನಿಮ್ಗೆ ವಿಡಿಯೋ ಅರ್ಥ ಆಗಲ್ಲ, ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ಆರ್ಮಲ್ ಶೇಪ್ನ ಸ್ಕೇಲ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ನೀವು ಸ್ಕೇಲ್ನ ಯೂಸ್ ಮಾಡಿ. ಪ್ರಾಕ್ಟೀಸ್ ಇದ್ರೆ ನೀವು ನಾರ್ಮಲ್ ಆಗಿ ಯೂಸ್ ಅಂದ್ರೆ ನಾರ್ಮಲ್ ಆಗಿ ಮಾರ್ಕ್ ಮಾಡ್ಬೋದು. ಆರ್ಮಲ್ ರೌಂಡು 16.5 ಇದೆ. 16.5 ಅರ್ಧ 8.25 ಬರುತ್ತೆ. ಓಕೆ, ಇವಾಗ 8.25 ಇದೆ ಅಂತ ಚೆಕ್ ಮಾಡಬೇಕು. ಎಂಟು 1/4 ಇಂಚ್ ಅವರ್ಸ್ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಮೇಲ್ಗಡೆ ತಕೊಂಡ್ರೆ ಕರೆಕ್ಟ್ ಆಗತ್ತೆ. ನೀವು ಫಾರ್ಮುಲಾ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಕರೆಕ್ಟ್ ಬರುತ್ತೆ. ನಾನಿದು ಅಂದಾಜಿಗೆ ಮಾರ್ಕ್ ಮಾಡಿರೋದು. ಎಂಟು ಕಾಲು ಕರೆಕ್ಟ್ ಬರ್ತದೆ ಇಲ್ಲಿಗೆ. ನಿಮ್ಗೆ ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ 1/4 ಇಂಚ್ ಹೆಚ್ಚು ಕಡಿಮೆ ಬಂತು ಅಂದ್ರೆ ಸ್ವಲ್ಪ ಅಲ್ಲೇ ಅಪ್ ಅಂಡ್ ಡೌನ್ ಒಂದು ಮಾಡ್ಬೇಕಾಗತ್ತೆ, ಅಂದ್ರೆ ಮೇಲೆ ಕೆಳಗೆ ಮಾಡ್ಬೇಕಾಗತ್ತೆ, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಇದು ಬ್ಯಾಕ್ ಬ್ರಾಡ್. ಓಕೆ, ನಿಮಗೆ ಬ್ಯಾಕ್ ಬ್ರಾಡ್ ಯಾವ ರೀತಿ ತಗೊಳ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ತಿಳಿಸಿ, ಅಥವಾ ನನಗೆ DM ಮಾಡಿ. ನಾನು ನಿಮ್ಗೆ ಖಂಡಿತವಾಗಿಯೂ ಯಾವ ರೀತಿ ತಗೊಳ್ಬೇಕಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ರೀತಿ ಸ್ಕೇಲ್ ಇದ್ರೆ ಸ್ಕೇಲ್ನ ಯೂಸ್ ಮಾಡಿ. ಈ ರೀತಿ ಸ್ಕೇಲ್ನ ತಗೊಂಡು ಕರೆಕ್ಟಾಗಿ ಶೇಪ್ನ ಡ್ರಾ ಮಾಡಿ. ಇದಿಷ್ಟು ನಿಮಗೆ ಬ್ಯಾಕ್ ನೆಕ್ ಡಿಸೈನು ಈ ರೀತಿ ಬರುತ್ತೆ. ಓಕೆ, ಈ ವಿಡಿಯೋ ಹೇಗೆ ಅನ್ಸುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.